ಬರೀ ಮಂಡನೆ ಮಾಡಿದ್ದಾರೆ. ಅದು ನಾಳೆ 17ನೇ ತಾರೀಕಿಗೆ ಅದಾದ್ಮೇಲೆ ಮೇಡಮ್ ವೀರಶೈವ ಮಹಾಸಭಾ ಕೂಡ ಇದನ್ನ ಮಾಜಿ ನ್ಯಾಯಮೂರ್ತಿಗಳ ಇದರಲ್ಲಿ ಶಿಫಾರಸು ಮಾಡ್ಕೊಂಡು ವೀರಶೈವ ಲಿಂಗಾಯತರಲ್ಲಿ ಅನೇಕರು ಜಾತಿ ಜನಗಣತಿ ಸರಿ ಇಲ್ಲ ಅಂತ ನಾನು ಜನಗಣತಿ ಆಗಬಾರ್ದು ಅಂತಲೂ ನಾನು ಎಲ್ಲೂ ಯಾವತ್ತೂ ಜನಗಣತಿ ಆಗಬಾರ್ದು. ಆದರೆ ವೀರಶೈವ ಲಿಂಗಾಯತಕ್ಕೆ ಸಂಬಂಧಪಟ್ಟಾಗ ನಮ್ಮಲ್ಲಿ ಅನೇಕ ಪಂಗಡಗಳಿವೆ, 103 ಉಪಪಂಗಡಗಳಿವೆ ವೀರಶೈವ ಲಿಂಗಾಯತ ಸಮಾಜ. ಈ ರಿಸರ್ವೇಷನ್ ಬರೋದ್ರಿಂದ ವೀರಶೈವ ಲಿಂಗಾಯತ ಅಂದ್ಕೊಳ್ಳೋದ್ರೆ ಕೆಲವೊಬ್ರು 2A ಅಂತ ಬರ್ತಾರೆ, ಕೆಲವೊಬ್ರು 2B ಅಂತ ಬರ್ತಾರೆ. ಸೊ ಹೀಗಾಗಿ ಹೊಡೆದು ಹೋಗಿ ವೀರಶೈವ ಲಿಂಗಾಯತ ಸಮಾಜ ಕಡಿಮೆ ಅಂಶಗಳು ಬರಬಹುದು ಅಂತ ಸಂಶಯ ಇದೆ. ಬಟ್ ಅಲ್ಲಿ ಏನಿದೆ ಅನ್ನೋದು ನನಗೆ ಇನ್ನೂ ಯಾರು ಜಾತಿ ವರದಿ ಜಾತಿ ಗಣತಿ ಏನಾದರೂ ಬಂದರೆ ರಾಜ್ಯ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿ ಒಕ್ಕಲಿಗರ ಸಂಘ ಇವತ್ತು ಹೇಳಿರ್ತಕ್ಕಂಥದ್ದು. ವೀರಶೈವ ಲಿಂಗಾಯತಗಳನ್ನು ವಿಭಾಗ ಮಾಡಲು ಹೊರಟಿದೆ ಜಾತಿ ಸಂಘ. ನಾನು ಅದನ್ನು ಕೂಡ ನಾನು ಇದೇ ಮಾತನ್ನ ಕ್ಯಾಬಿನೆಟ್ನಲ್ಲಿ ನಡೆಸಿದ್ದಾರೆ, ಅದನ್ನು ನೋಡಬೇಕು, ಚರ್ಚೆ ಆಗ್ತದೆ. ಸರ್ಕಾರ ಸಚಿವರಲ್ಲಿ ಕೂಡ ಬೇರೆ ಬೇರೆ ರೀತಿಯಾದಂಥ ಒಂದೊಂದು ಬಗ್ಗೆ ಅಷ್ಟೇ ನಾನು ಹೇಳ್ತೀನಿ. ನಮ್ಮ ಉಪಪಂಗಡಗಳು 103 ಉಪಪಂಗಡಗಳಲ್ಲಿ ರಿಸರ್ವೇಷನ್ ಹೆಚ್ಚು ಕಡಿಮೆ ಆಗುತ್ತೆ ಲಿಂಗಾಯತ ಅಂತ ಬರೆಸಿದ್ರೆ ಉಪಪಂಗಡಗಳ ಉಪನಾಮಗಳನ್ನು ಬರೆಸಿರೋದ್ರಿಂದ ನಮ್ಮ ಅಂಕಿ ಅಂಶಗಳಲ್ಲಿ ವ್ಯತ್ಯಾಸ ಆಗಿರಬಹುದು. ಇದು ಒಂದೇ ನನ್ನ ಅಷ್ಟೇ. ಜಾತಿಗಣತಿ ವರದಿ ತಮಗೆ ತೃಪ್ತಿ ತಂದಿದೆ. ಇನ್ನೂ ಅದು ಹೊರಗಡೆ ಬಂದಿಲ್ಲ. ವಿಪಕ್ಷಗಳಿಗೆ ಸಾಕಷ್ಟು ಟೀಕೆ ಆಗ್ತಾ ಇದೆ. ವಿಪಕ್ಷಗಳಿಂದ ಸಾಕಷ್ಟು ಟೀಕೆ ಆಗ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.